ಶ್ವೇತಾ, ನಿಜಕ್ಕೂ ಏನೊಂದು ಶಿವಾಜಿ ಜಯಂತಿಯಲ್ಲಿ ಈ ಒಂದು ಶಿವಾಜಿ ಜಯಂತಿಯ ನಿಮಿತ್ತವಾಗಿ ಆ ಒಂದು ಶಿವಾಜಿ ಮೂರ್ತಿಯ ಮೆರವಣಿಗೆ ಸಂದರ್ಭದಲ್ಲಿ ಏಕಾಏಕಿ ಏನೊಂದು ಅಂಬಾಭವಾನಿ ಗುಡಿಯಿಂದ ಆರಂಭವಾಗಿ ವಿವಿಧ ಏನು ಸಂಚರಿಸಿ ಮಾಡುವುದರ ಮೂಲಕ ನಂತರದಲ್ಲಿ ಕಿಲ್ಲಾವಣಿಯ ಮಸೀದಿ ಬಳಿ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ಓರ್ವ ವ್ಯಕ್ತಿಗೊಳ್ಳುವುದರ ಮೂಲಕ ಮತ್ತು ಎಸ್ ಪಿ ಅವರ ಮೇಲೂ ಕೂಡ ಏನಂತಂದ್ರೆ ಅದು ಕಲ್ಲು ತೂರಾಟ ಆಗಿರೋದ್ರಿಂದ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಮುಖ್ಯವಾಗಿ ಅಂತಂದ್ರೆ ಆ ಮಸೀದಿ ಬಳಿ ಬಂದ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂತದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ತಕ್ಷಣವೇ ಆ ಘಟನೆ ನಡೆದ ಸಂದರ್ಭದಲ್ಲಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಅದನ್ನ ಪ್ರತಿಭಟಿಸ್ತಾರೆ ಮತ್ತು ಪ್ರತಿಭಟನೆಗೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಏಕಾಏಕಿ ಎಸ್ ಪಿ ಅಂತವರ ಮೇಲೆ ಕಲ್ಲು ತೂರಾಟ ಆದರೆ ಉಳಿದವರ ಗತಿ ಏನು ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಪ್ರತಿಭಟನೆಗೆ ಮುಂದಂತ ಸಂದರ್ಭದಲ್ಲಿ ಮತ್ತೆ ಪೊಲೀಸರವರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಕೂಡ ಒಂದ್ ಕಡೆ ಮಾಡ್ತಾರೆ. ಇದು ಒಂದ್ ಕಡೆ ಒಂದು ಭಾಗವಾದ್ರೆ ಇನ್ನೇನು ಇವ್ರನ್ನೆಲ್ಲ ತಹಬದಿಗೆ ತಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಬೆನ್ನಲ್ಲೇ ಏನಂತಂದ್ರೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನಂತಂದ್ರೆ ಹಳೆಯ ಕಾಯಿಪಲ್ಲೆ ಮಾರುಕಟ್ಟೆನ ಬಳಿಯಲ್ಲಿ ಅಲ್ಲಿಯೂ ಕೂಡ ಏನಂತಂದ್ರೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ತಳ್ಳುಗಾಡಿಗೆ ಬೆಂಕಿ ಹಚ್ಚುವುದರ ಮೂಲಕ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಏನಂತಂದ್ರೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡುವುದರ ಮೂಲಕ ಆಯಕಟ್ಟಿನ ಪ್ರದೇಶದಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಅಷ್ಟೇ ಅಲ್ಲದೆ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 24ರವರೆಗೂ ಕೂಡ ಈಗಾಗಲೇ ಬಾಗಲಕೋಟೆ ಎಸಿ ಸಂತೋಷ್ ಜಗಲಾಲ್ ಸರ್ ಅವರು ಆ ಒಂದು ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಜಾರಿಗೊಳಿಸಿರುವಂತದ್ದು. ಸದ್ಯದ ಮಟ್ಟಿಗೆ ಏನಂತಂದ್ರೆ ಪರಿಸ್ಥಿತಿ ಶಾಂತವಾಗಿರುವಂತದನ್ನು ಕೂಡ ನಾವೆಲ್ಲಿ ಕಾಣ್ತಿದ್ದೇವೆ. ಆದ್ರೆ ಈ ಒಂದು ಘಟನೆಯ ಸಂಬಂಧವಾಗಿ ಮುಖ್ಯವಾಗಿ ಹಿಂದೂ ಕಾರ್ಯಕರ್ತರು ಏನಂತಂದ್ರೆ ಬೆಳಿಗ್ಗೆ 10 ಗಂಟೆಗೆ ಇವತ್ತು ಸಭೆಯನ್ನ ಕರೆದಿದ್ರು. ಆದ್ರೆ ಯಾರು ಈ ಘಟನೆಗೆ ಕಾರಣರಾಗಿದ್ದರೋ ಕಿಡಿಗೇಡಿಗಳು ಅಂತವ್ರನ್ನ ಬಂಧನ ಮಾಡಬೇಕು. ಒಂದೊಮ್ಮೆ ನೀವು ಬಂಧನ ಮಾಡದೇ ಇದ್ದ ಸಂದರ್ಭದಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ಏನಂತಂದ್ರೆ ಸಭೆಯನ್ನು ಕರೆಯುವುದರ ಮೂಲಕ ನಾವು ಬಾಗಲಕೋಟೆ ಬಂದ್ ಕರೆಯನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ನಿನ್ನೆ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ರು. ಆದ್ರೆ ಬೆನ್ನಲ್ಲೇ ಇವತ್ತಿನ ದಿವಸ ಏನಂತಂದ್ರೆ ಬಾಗಲಕೋಟೆ ಜಿಲ್ಲಾಡಳಿತ ಏನಂತಂದ್ರೆ ಒಂದು ನಿಷೇಧಾಜ್ಞೆಯನ್ನು ಕೂಡ ಬಾಗಲಕೋಟೆ ನಗರ ಮತ್ತು ವಿದ್ಯಾಗಿರಿ ನವನಗರ ಹೀಗೆ 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿರುವಂತದ್ದು. ಈಗ ಒಂದು ಪರಿಸ್ಥಿತಿ ತಳಬದಿಯಲ್ಲಿ ಇರುವಂತದ್ದು. ಆದ್ರೆ ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋಂಥದ್ದು ಈಗ ಕಾದು ನೋಡ್ಬೇಕಾಗಿದೆ. ಓಕೆ ಮಲ್ಲಿಕಾರ್ಜುನ್, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ? ಯಾರಾದ್ರೂ ಸಿಕ್ಕಿದಾರಾ? ಈಗ ಸದ್ಯದ ಒಂದು ಮಾಹಿತಿ ಪ್ರಕಾರ ಅಂದ್ರೆ ನಿನ್ನೆ ರಾತ್ರಿವರೆಗೂ ಕೂಡ ಏನಂದ್ರೆ ಎಸ್ ಪಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಇನ್ನೂ ಬಂದಿಲ್ಲ. ನಾವು ಒಂದು ಸಂಶಯವನ್ನು ವ್ಯಕ್ತ ಮಾಡಿದ್ವಿ. ಅಂದ್ರೆ ವಿಡಿಯೋಗಳನ್ನ ತರಿಸ್ತಾ ಇದ್ದೇವೆ. ಆ ವಿಡಿಯೋಗಳನ್ನ ಆಧರಿಸಿ ಅದರಲ್ಲಿ ಅವರ ಕೃತ್ಯವನ್ನು ನೋಡಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದ್ರ ಸದ್ಯದ ಒಂದು ಮಾಹಿತಿ ಪ್ರಕಾರ ಇನ್ನೂವರೆಗೂ ಕೂಡ ಯಾವುದೇ ವ್ಯಕ್ತಿಗಳನ್ನ ಬಂಧನ ಮಾಡಿರೋ ಬಗ್ಗೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿಲ್ಲ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.